ಹಲವು ವರ್ಷಗಳಿಂದ ತನ್ನ ವಿಶ್ವಾಸಾರ್ಹತೆಯನ್ನು ಕಳೆದುಕೊಳ್ತಾ ಇದೆ. ಕೆಲವು ಕಡೆ ಟ್ರಕ್ ಲೋಡ್ ಗಟ್ಟಲೆ EVM ಮಷಿನ್ ಬಿದ್ದಾವು. ಕೆಲವು ಕಾರ್ಖಾನೆಗಳಲ್ಲಿ ದೊಡ್ಡ ದೊಡ್ಡ ಗುಂಪುಗಳು EVM ಮಷಿನ್ ಬಿದ್ದಾವು. EVM ಮಷಿನ್ ವಿಶ್ವಾಸಾರ್ಹತೆ ಕಡಿಮೆ ಆಗಿರುವಂಥ ಈ ಸಂದರ್ಭದೊಳಗೆ ಅವು ಹ್ಯಾಕ್ ಆಗ್ಬೋದು ಅನ್ನೋದನ್ನ ಈಗಾಗಲೇ ಸಾಬೀತಾಗಿರ್ತಕ್ಕಂಥ ಈ ಸಂದರ್ಭದೊಳಗೆ ಜಗತ್ತಿನೊಳಗಿರ್ತಕ್ಕಂಥ ಎಲ್ಲ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳು EVMದಿಂದ ಬ್ಯಾಲೆಟ್ ವೋಟಿಂಗಿಗೆ ಬಂದಿದ್ದಾವೆ, ಪೇಪರ್ ಬ್ಯಾಲೆಟ್ ವೋಟಿಂಗಿಗೆ ಬಂದಿದ್ದಾವೆ. ಆ ಹಿನ್ನೆಲೆಯೊಳಗೆ ನಾವು ಕರ್ನಾಟಕದೊಳಗೆ ಇವು ಬ್ಯಾಲೆಟ್ ಪೇಪರ್ ಮೇಲೆ ಚುನಾವಣೆ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದೇವೆ. ಈಗಾಗಲೇ ಎಲೆಕ್ಷನ್ ಕಮಿಷನ್ಗೆ ಅದರ ಬಗ್ಗೆ ಸೂಚಿಸಲಾಗಿದೆ. ಹಾಗೂ ಅದಕ್ಕೇನು ಅಗತ್ಯವಾಗಿರ್ತಕ್ಕಂಥ ಕಾನೂನಿನ ಬದಲಾವಣೆಗಳು ಏನಾದರೂ ಅವಶ್ಯ ಇದ್ದರೆ ಅಥವಾ ಅದಕ್ಕೆ ಬ್ಯಾಲೆಟ್ ಪೇಪರ್ ಪ್ರಿಂಟ್ ಮಾಡೋದಕ್ಕೆ ಅದಕ್ಕೆಲ್ಲ ಏನು ಹಣಕಾಸುಗಳು ಬೇಕಾಗುತ್ತೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣವನ್ನು ಸಹಿತ ಒದಗಿಸೋದಕ್ಕೆ ನಾವು ನಿರ್ಣಯಿಸಿದ್ದೇವೆ. ಸರ್, ಮುಂದಿನ ದಿನಗಳಲ್ಲಿ ವಿಧಾನಸಭಾ ಆಗಿರ್ಬೋದು, ಲೋಕಸಭೆ ಈ ಚುನಾವಣೆಗೂ ಮಾಡ್ತೀರಿ ಸರ್? ವಿಧಾನಸಭೆ, ಲೋಕಸಭೆ ಆ ಚುನಾವಣೆಗಳಿಗೆ ಹೇಗೆ ಮಾಡಬೇಕು ಅನ್ನೋದನ್ನು ನಾವು ನಿರ್ಣಯ ಮಾಡೋಕ್ಕೆ ಬರಲ್ಲ. ಅದು ಎಲೆಕ್ಷನ್ ಕಮಿಷನ್ ಮಾಡಬೇಕು. ಎಲೆಕ್ಷನ್ ಕಮಿಷನ್ನವ್ರಿಗೆ ನಾವು ಸೂಕ್ತವಾಗಿರ್ತಕ್ಕಂಥ ನಮ್ಮ ಅಭಿಪ್ರಾಯವನ್ನು, ಸಲಹೆಯನ್ನು ಕೊಡ್ತೀವಿ. ಆದರೆ ನಮ್ಮ ರಾಜ್ಯದಲ್ಲಿ ನಡೀತಕ್ಕಂಥ ಸ್ಥಳೀಯ ಚುನಾವಣೆಗಳು ಇನ್ಕ್ಲೂಡಿಂಗ್ GBA ಅಂದರೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ, ಆ ಚುನಾವಣೆಗಳು ಸಹಿತ ನಮ್ಮ ಕರ್ನಾಟಕದಲ್ಲಿ ಬ್ಯಾಲೆಟ್ ಮೂಲಕ ಆಗ್ತವೆ. ಸರ್, ಮುಂದಿನ ZP TP ಕೂಡ ಬ್ಯಾಲೆಟ್ ಎಲ್ಲ ಸ್ಥಳೀಯ ಸಂಸ್ಥೆಗಳು ZP ಇರ್ಬೋದು, TP ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಎಲ್ಲವೂ ಸಹಿತ ಬ್ಯಾಲೆಟ್ ಮೂಲಕ ಚುನಾವಣೆ ನಡೀತದೆ. ಹಿಂದೆ ಹೋಗ್ತಾ ಇದೆ ಸರ್ಕಾರ, ಹಿಂದೆ ಹೋಗ್ತಾ ಇಲ್ಲ. ಯಾರು ಅದನ್ನು ಹೇಳಿದಾರೋ ಅವ್ರಿಗೆ ಹೇಳಿ, which is that democratic country, which is big democratic country, which has not fallen back from EVM to ballot paper? ಯಾವ ದೇಶದ ಮುಂದುವರೆದ ರಾಷ್ಟ್ರ ಅದಾವಲ್ಲ, ಪ್ರಜಾಪ್ರಭುತ್ವ ಮುಂದುವರೆದ ರಾಷ್ಟ್ರಗಳಲ್ಲ, ಅವೆಲ್ಲ ಯಾಕೆ ಬ್ಯಾಲೆಟ್ ಪೇಪರ್ಗೆ ಬಂದವು? ನಾವು ನೀವು ನೋಡ್ತೀವಿ, ನಿಮ್ಮ ಅಕೌಂಟ್ ಒನ್ ಫೈನ್ ಮಾರ್ನಿಂಗ್ ಹ್ಯಾಕ್ ಆಗಲ್ವಾ? ನಿಮ್ಮ ಸುದ್ದಿ ಹ್ಯಾಕ್ ಆಗಲ್ವಾ? ಮತ್ತು ದ್ಯಾಟ್ ಇಸ್ ಆಲ್ಸೋ ಎ ಟೆಕ್ನಾಲಜಿ. ಅದಕ್ಕೆ ನಾವು ಎಥಿಕಲ್ ಹ್ಯಾಕಥಾನ್ ಮಾಡ್ರಿ ಅಂತೇಳಿ ಎಲೆಕ್ಷನ್ ಕಮಿಷನ್ಗೆ ಹೇಳಿದ್ವಿ. ಎಲೆಕ್ಷನ್ ಕಮಿಷನ್ ಕೇಳಲಿಲ್ಲ. ಎಥಿಕಲ್ ಹ್ಯಾಕಥಾನ್ ಮಾಡೋದಕ್ಕೂ ತಯಾರಿಲ್ಲ, ಚರ್ಚೆಗೂ ತಯಾರಿಲ್ಲ. ಅವಾಗ ಮತ್ತು ಅನಿವಾರ್ಯವಾಗಿ ನಾವು ಯಾವುದರಲ್ಲಿ ವಿಶ್ವಾಸಾರ್ಹತೆ ಇರ್ತದೋ ವಿಶ್ವಾಸದಿಂದ ಚುನಾವಣೆಗಳನ್ನು ಮಾಡಬೇಕು. ಅದು ಪೇಪರ್ ಬ್ಯಾಲೆಟ್ ಮೂಲಕ ಮಾತ್ರ ಸಾಧ್ಯ ಅನ್ನೋದು ನಮ್ಮ ಅಭಿಪ್ರಾಯ. ಆ ಹಿನ್ನೆಲೆಯಲ್ಲಿ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಥ್ಯಾಂಕ್ ಯು. ಏನು ಮುಗಿಸಿವೆ? ಏನು ಕನ್ನಡ ಹಿಸ್ಟ್ರಿ ತೊಗೊಂಡು